ಎಲ್ರಿಗೂ ನಮಸ್ಕಾರ. ಕ್ರಿಕೆಟ್ ಅಭಿಮಾನಿಗಳ ಹುಚ್ಚು ಎಂಥದ್ದು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಸಿಕ್ಕಿದೆ ನೋಡಿ. ಒಂದು ಮ್ಯಾಚ್ ಶುರುವಾಗೋಕೆ ಇನ್ನೂ ತಿಂಗಳುಗಟ್ಟಲೆ ಬಾಕಿ ಇದೆ, ಆದರೆ ಅಷ್ಟರಲ್ಲಾಗಲೇ ಟಿಕೆಟ್ಗಳೆಲ್ಲ ಮಾಯವಾಗಿವೆ. ಸರಿ, ಇದರ ಹಿಂದಿರೋ ಇಂಟ್ರೆಸ್ಟಿಂಗ್ ಕತೆ ಏನು ಅಂತ ನೋಡೋಣ ಬನ್ನಿ. ಹೌದು, ಇದು 100% ಸತ್ಯ. ಭಾರತ-ಆಸ್ಟ್ರೇಲಿಯಾ ನಡುವಿನ ಸಿಡ್ನಿ ಒನ್ ಡೇ ಮ್ಯಾಚ್ನ ಎಲ್ಲಾ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿವೆ. ಸ್ವತಃ ಕ್ರಿಕೆಟ್ ಆಸ್ಟ್ರೇಲಿಯಾನೇ ಈ ವಿಷಯವನ್ನ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದೆ. ಸಾಮಾನ್ಯವಾಗಿ ಏನಾಗುತ್ತೆ, ಮ್ಯಾಚ್ಗೆ ಒಂದೆರಡು ದಿನ ಮುಂಚೆ ಟಿಕೆಟ್ಸ್ ಖಾಲಿಯಾಗತ್ತೆ. ಆದರೆ ಇಲ್ಲಿ ಮ್ಯಾಚ್ ಶುರುವಾಗೋಕೆ ಇನ್ನೂ 4 ತಿಂಗಳಿಗಿಂತ ಹೆಚ್ಚು ಸಮಯವಿದೆ, ಆದರೂ ಒಂದೇ ಒಂದು ಟಿಕೆಟ್ ಕೂಡ ಸಿಗ್ತಾ ಇಲ್ಲ. ಹಾಗಿದ್ರೆ ಈ ಮಟ್ಟದ ಕ್ರೇಜ್ಗೆ, ಈ ಅಭೂತಪೂರ್ವ ಡಿಮ್ಯಾಂಡ್ಗೆ ಕಾರಣವಾದ್ರೂ ಏನು? ಸರಿ, ಈ ಎಲ್ಲ ಕುತೂಹಲದ ಕೇಂದ್ರಬಿಂದು ಕೇವಲ ಇಬ್ರು ಆಟಗಾರರು, ನಮ್ಮ ಭಾರತೀಯ ಕ್ರಿಕೆಟ್ನ ಇಬ್ರು ದಂತಕತೆಗರು. ಈ ಟೂರ್ ಇದೆಯಲ್ಲ, ಇದು ಅವರಿಬ್ಬರಿಗೂ ಒಂದು ರೀತಿಯಲ್ಲಿ ವಿದಾಯದ ಪ್ರವಾಸ ಆಗಬಹುದು ಅನ್ನೋ ನಿರೀಕ್ಷೆಯೇ ಈ ಮಟ್ಟದ ಕ್ರೇಜ್ಗೆ ಕಾರಣವಾಗಿದೆ. ವಿಷಯ ಏನಪ್ಪಾ ಅಂದ್ರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ರು ಈಗಾಗಲೇ ಟೆಸ್ಟ್ ಮತ್ತು ಟಿ20 ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಅವರು ಆಡೋದು ಇನ್ನು ಕೇವಲ ಒನ್ ಡೇ ಮ್ಯಾಚ್ಗಳನ್ನ ಮಾತ್ರ. ಹಾಗಾಗಿ ಆಸ್ಟ್ರೇಲಿಯಾದಲ್ಲಿ ನಡೆತಿರೋ ಈ ಸೀರೀಸ್ ಇದೆಯಲ್ಲ, ಇದು ಬಹುಶಃ ಆಸ್ಟ್ರೇಲಿಯಾ ನೆಲದಲ್ಲಿ ಅವರ ಕೊನೆಯ ಪ್ರವಾಸ ಆಗಿರಬಹುದು. ಅಂದ್ರೆ ಆಸ್ಟ್ರೇಲಿಯಾದಲ್ಲಿರೋ ಫ್ಯಾನ್ಸ್ಗೆ ಈ ಇಬ್ಬರು ದಿಗ್ಗಜರನ್ನ ಗ್ರೌಂಡ್ನಲ್ಲಿ ಲೈವ್ ಆಗಿ ನೋಡಕ್ಕೆ ಬಹುಶಃ ಇದೇ ಲಾಸ್ಟ್ ಚಾನ್ಸ್. ಹಾಗಿದ್ರೆ ಈ ನೆರವೇ ಡಿಮಾಂಡ್ ಹಿಂದೆ ಇರೋ ಅಸಲಿ ಶಕ್ತಿ ಯಾವುದೋ? ಅದು ಬೇರೆ ಯಾರೂ ಅಲ್ಲ, ನಮ್ಮ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್. ಬನ್ನಿ ಸ್ವಲ್ಪ ನಂಬರ್ಸ್ ಕಡೆ ಕಣ್ಣಾಡ್ಸೋಣ. ಕೇವಲ 2 ವಾರದಲ್ಲಿ ಟಿಕೆಟ್ ಸೇಲ್ಸ್ ಶುರುವಾಗಿ ಜಸ್ಟ್ 2 ವಾರದಲ್ಲಿ ಬರೋಬ್ಬರಿ 90,000ಕ್ಕೂ ಹೆಚ್ಚು ಟಿಕೆಟ್ಗಳು ಮಾರಾಟವಾಗಿವೆ. ಅಬ್ಬಾ, ಇದು ನಿಜಕ್ಕೂ ಸಾಮಾನ್ಯವಾದ ವಿಷಯ ಅಲ್ಲವೇ ಅಲ್ಲ. ಈ ಸೀರೀಸ್ ಮೇಲೆ ಎಂಥ ನಿರೀಕ್ಷೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮಾರಾಟವಾದ ಟೋಟಲ್ ಟಿಕೆಟ್ಗಳಲ್ಲಿ ಸುಮಾರು 16%ಕ್ಕಿಂತ ಹೆಚ್ಚು ಟಿಕೆಟ್ಗಳನ್ನು ಕೊಂಡ್ಕೊಂಡಿರೋದು ಯಾರು ಗೊತ್ತಾ? ನಮ್ಮ ಭಾರತೀಯ ಫ್ಯಾನ್ ಕ್ಲಬ್ಗಳು. ಇದು ವೈಯಕ್ತಿಕ ಅಭಿಮಾನವನ್ನ ಮೀರಿ ಒಂದು ಸಂಘಟಿತ ಅಭಿಮಾನದ ಶಕ್ತಿ ಅಂತಾನೆ ಹೇಳ್ಬೋದು. ಈ ಸಂಘಟಿತ ಅಭಿಮಾನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಭಾರತ್ ಆರ್ಮಿ ಮತ್ತೆ ಫ್ಯಾನ್ಸ್ ಇಂಡಿಯಾದಂಥ ಗ್ರೂಪ್ಗಳು. ನೋಡಿ, ಭಾರತ್ ಆರ್ಮಿ ಒಂದೇ ಸುಮಾರು 2,400ಕ್ಕೂ ಹೆಚ್ಚು ಟಿಕೆಟ್ ಖರೀದಿ ಮಾಡಿದ್ರೆ, ಫ್ಯಾನ್ಸ್ ಇಂಡಿಯಾ 1,400ಕ್ಕೂ ಹೆಚ್ಚು ಟಿಕೆಟ್ ಪಡ್ಕೊಂಡಿದೆ. ಅಂದ್ರೆ ತಮ್ಮ ಫೇವ್ರೆಟ್ ಪ್ಲೇಯರ್ಸ್ಗೆ ಸಪೋರ್ಟ್ ಮಾಡೋಕೆ ಇವರು ಸಖತ್ ತಯಾರಿಯಲ್ಲಿದ್ದಾರೆ ಅಂತಾಯ್ತು. ಈ ಕ್ರೇಜ್ ಏನಿದೆ ಅಲ್ವಾ, ಇದು ಬರೀ ಸಿಡ್ನಿಗೆ ಮಾತ್ರ ಸೀಮಿತವಾಗಿಲ್ಲ. ಕ್ಯಾನ್ಬರಾದಲ್ಲಿ ನಡೆಯೋ ಟಿ20 ಮ್ಯಾಚ್ ಟಿಕೆಟ್ಸ್ ಕೂಡ ಆಲ್ರೆಡಿ ಸೋಲ್ಡ್ ಔಟ್. ಅಷ್ಟೇ ಅಲ್ಲ, ಮೆಲ್ಬರ್ನ್, ಬ್ರಿಸ್ಬೇನ್ ನಂತಹ ಐತಿಹಾಸಿಕ ಸ್ಟೇಡಿಯಂಗಳಲ್ಲಿ ನಡೆಯೋ ಮ್ಯಾಚ್ಗಳಿಗೂ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಹಾಗಾಗಿ ಈ ಟೂರ್ ಅನ್ನೋದು ಬರೀ ಒಂದು ಕ್ರಿಕೆಟ್ ಸೀರೀಸ್ ಆಗಿ ಉಳಿದಿಲ್ಲ. ಅದಕ್ಕಿಂತಾನೂ ಹೆಚ್ಚಾಗಿ ಇದು ಇಬ್ರು ಲೆಜೆಂಡ್ಸ್ಗಳನ್ನ ಸೆಲೆಬ್ರೇಟ್ ಮಾಡೋ ಒಂದು ದೊಡ್ಡ ಹಬ್ಬದಂತಾಗಿದೆ. ನೋಡಿ, ಸ್ವತಃ ಕ್ರಿಕೆಟ್ ಆಸ್ಟ್ರೇಲಿಯಾನೇ ಈ ಮಾತನ್ನ ಒಪ್ಕೊಂಡಿದೆ. ಅವ್ರೇನ್ ಹೇಳ್ತಾರಂದ್ರೆ, ಈ ಆಸ್ಟ್ರೇಲಿಯಾ ಪ್ರವಾಸ ಬಹುಶಃ ರೋಹಿತ್ ಮತ್ತು ವಿರಾಟ್ಗೆ ಕೊನೆಯದಾಗಿರ್ಬೋದು. ಹಾಗಾಗಿ ಈ ಸೀರೀಸನ್ನ ಅವರಿಬ್ಬರಿಗೂ ಸ್ಪೆಷಲ್ ಆಗಿಸೋಕೆ ನಾವು ಪ್ರಯತ್ನಿಸ್ತೀವಿ ಅಂತ. ಇದು ಈ ಸರಣಿಗೆ ಒಂದು ಎಮೋಷನಲ್ ಟಚ್ ಕೊಟ್ಟಿದೆ. ಹಾಗಾಗಿ ಕೊನೆಯದಾಗೆ ಹೇಳೋದಾದ್ರೆ, ಈ ಟಿಕೆಟ್ ಮಾರಾಟದ ಅಬ್ಬರ ಏನಿದೆಯಲ್ಲ, ಇದು ಕೇವಲ ಒಂದು ಮ್ಯಾಚ್ ಬಗ್ಗೆ ಇರೋ ಕ್ಯೂರಿಯಾಸಿಟಿ ಅಲ್ಲ, ಇದು ಭಾರತೀಯ ಕ್ರಿಕೆಟ್ನ ಒಂದು ಗೋಲ್ಡನ್ ಏರಾದ ಅಂತ್ಯದ ಸೆಲಿಬ್ರೇಷನ್. ಕೊಹ್ಲಿ ರೋಹಿತ್ ಆಟವನ್ನ ಕಣ್ತುಂಬಿಕೊಂಡ ಕಾಲವನ್ನ ಫ್ಯಾನ್ಸ್ ಎಂದಿಗೂ ಮರೆಯೋದಿಲ್ಲ. ಈ ಇಬ್ರು ದಿಗ್ಗಜರು ಇಂಡಿಯನ್ ಕ್ರಿಕೆಟ್ಗೆ ಕೊಟ್ಟಿರೋ ಕೊಡುಗೆ ಇದೆಯಲ್ಲ, ಅದು ನಿಜಕ್ಕೂ ಅಪಾರ. ಅವರ ಜಾಗವನ್ನ ತುಂಬೋದು ಅಷ್ಟು ಸುಲಭದ ಮಾತಲ್ಲ. ಹಾಗಿದ್ರೆ ಈ ಇಬ್ರು ಲೆಜೆಂಡ್ಸ್ ನಂತರ ಇಂಡಿಯನ್ ಕ್ರಿಕೆಟ್ನ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ಇದೊಂದು ದೊಡ್ಡ ಪ್ರಶ್ನೆ. ಯೋಚನೆ ಮಾಡಿ.